ಯಾವನ ಜೊತೆನೋ ಹೋಗಿ ಮಲ್ಗಿ ಕಾರ್ ತೊಗೊಬೇಕು ಅಂದಿದ್ರೆ ನನಗೆ 5 ವರ್ಷ ಬೇಕಿತ್ತಾ? ಬೇಜಾರಾಗಿದ್ರೆ ತಿಕ್ಕ ಹುಡ್ಕೊಂಡು ಸಾಯಿರಿ. ಹುಡುಗಿ ಏನಾದರೂ ಮನೆ ಕಟ್ಸಿದ್ಲು, ಕಾರ್ ತಗೊಂಡ್ಲು, ಚಿನ್ನ ತಗೊಂಡ್ಲು ಅಂತಂದರೆ ಅವಳು ಇನ್ನೊಬ್ರ ಹತ್ರ ಹೋಗಿ ಮಲ್ಗಿ ದುಡ್ಡನ್ನ ಸಂಪಾದನೆ ಮಾಡಿದ್ದಾಳೆ ಅಂತ ಗಂಡಸ್ರದ್ದು ಅಭಿಪ್ರಾಯ. ಅಲ್ಲಿ ಒಂದು ರೂಮ್ ಮಾಡ್ಕೊಂಡಿರ್ತೀವಲ್ಲ, ಆ ರೂಮಲ್ಲಿ ಒಂದು ಫೋಟೋ ಹಾಕಿದ್ರೆ ಸಾಕು ಗುರು. ಒಬ್ಬ ಯಾರೋ ಗಾಂಡು ಶಡೆನೋ ಯಾವ ನನ್ನ ಮಗ ಇರ್ತಾನಲ್ಲ, ಅವನು ಕಮೆಂಟ್ ಮಾಡ್ತಾನೆ, ಓಯೋ ಇರಬೇಕಿದು. ನಮ್ಮನೇಲಿರುವಂತಹ ಒಂದು ಡಾಗಿಗೆ ನಾನು ಕಿಯಾ ಅಂತಲೇ ಹೆಸರಿಟ್ಟೆ. ನಾನು ಆ ಕಾರ್ ತೊಗೊಳಕ್ಕಾಗಿಲ್ಲಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ನಾನು ಇವತ್ತು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಾ? ಎಸ್. ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತು ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತ ನಾನು ಈ ಒಂದು ವ್ಲಾಗ್ನ ಮಾಡ್ತಾ ಇರುವಂತಹದ್ದು. ಎಷ್ಟು ಕೆಟ್ಟ ಮನಸ್ಥಿತಿ ಇರೋ ಗಂಡಸರುಗಳು ಇರ್ತಾರೆ ಅಂತ ನನ್ನ ಮಕ್ಕಳು. ಸೊ ಅವ್ರಿಗೆ ಇವತ್ತು ಒಳ್ಳೆ ಪಾಠ ಕಲಿಸೋಣ, ಒಳ್ಳೆ ಆನ್ಸರ್ ಮಾಡೋಣ ಅಂತ ಹೇಳಿ ಈ ಒಂದು ವ್ಲಾಗ್ನ ಮಾಡ್ತಾ ಇರುವಂತಹದ್ದು. ಸೊ ನಾನು ಕೂದಲು ನೋಡಿ ಶುದ್ಧ ಬೆಳೆದ್ಬಿಡೋ ಗೈಸ್ ಆಗಲೇ. ಅದೊಂದು ಫಂಕ್ಷನ್ಗೆ ಹೋಗಿದ್ವಿ ನಾವು, ಆಯಿತಾ. ಸೊ ಹಾಗೆ ಇದೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು. ನಿನ್ನೆ ತಾನೇ ಇದು ಸ್ಟೋರಿ ಹಾಕಿದ್ದೆ, ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀನಿ ಅಂತ. ಒಂದಷ್ಟು ಕ್ವಶನ್ಸ್ಗಳನ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಒಂದು ನಿಮಿಷ ತೋರಿಸ್ತಿದ್ದಾರೆ. ಒಂದಷ್ಟು ಕ್ವಶನ್ಸ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಬೇಕು ಅಂತ. ಓಕೆ, ಎಂತೆಂಥ ಕ್ವಶನ್ಸ್ ಕೇಳಿದ್ದಾರೆ ನನ್ನ ಮಕ್ಕಳು, ಬೇವರ್ಸಿ ನನ್ನ ಮಕ್ಳುಗಳು. ಅಂದರೆ ಏನು ಮಾಡೋಕ್ಕಾಗಲ್ಲ. ಅವರು ಅದೇನು ಹೇಳ್ತಾರಲ್ಲ, ಅವ್ರಿದೆ, ಅದು ಕಸಬೆ ಅದು. ಸೊ ಡೋಂಟ್ ವರಿ. ಆ್ಯಂಡ್ ಗೈಸ್, ಟು ಬಿ ಆನೆಸ್ಟ್, ನಾನು ಸ್ವಲ್ಪ ಇವತ್ತು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀನಿ. ಏಕೆಂದರೆ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಅಂತ ಬಂದರೆ ಅದು ಏನು ಬೇಕಾದ್ರೂ ಟರ್ನ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಬ್ಯಾಡ್ ಕಮೆಂಟ್ಸ್ ಮಾಡಿದವ್ರಿಗೆ ಏನು ಮಿಕ್ತವರು ಜಸ್ಟ್ ಸ್ಕ್ರಾಲ್ ಮಾಡಿ, ಅಷ್ಟೇ, ತಲೆ ಕೆಡಿಸ್ಕೊಂಬಿಡಿ. ಚಲೋ, ಲೆಟ್ಸ್ ಸ್ಟಾರ್ಟ್. ತುಂಬ ಇದು ಒಂದಲ್ಲ, ಇದು ಆಲ್ಮೋಸ್ಟ್ ಜಾಸ್ತಿ ಕ್ವಶನ್ಸ್ ಕೇಳಿರುವಂತಹದ್ದು ನನ್ನ ಕಾರ್ ಬಗ್ಗೆನೇ. ಯಾಕೆಂದರೆ ನನ್ನ ಕಾರ್ ಬಗ್ಗೆನೇ ನಾನು ಕ್ವಶನ್ಸ್ನ ಕೇಳಿ ಅಂತ ಹಾಕಿದ್ದು. ಸೊ ಹಾಗಾಗಿ ಐ ಗಾಟ್ ಲಾಡ್ ಆಫ್ ಕಮೆಂಟ್ಸ್, ಕ್ವಶನ್ಸ್. ಚಲೋ, ಫಸ್ಟ್ ಇಲ್ಲಿಂದ ಹೇಳ್ಬಿಡ್ತೀನಿ. ನಿಮ್ಮ ಕಾರ್ ಯಾವುದು, ನಿಮ್ಮ ಕಾರ್ ನೇಮ್ ಏನು ಅಂತ ಹೇಳಿ. ಆ್ಯಕ್ಚುಲಿ ನಾನು ತೊಗೊಂಡಿರೋ ಕಾರ್ ನೇಮ್ ಬಂದುಬಿಟ್ಟು ಕಿಯಾ ಸೆಲ್ಟೋಸ್. ಓಕೆ, ಇದು ಟಾಪ್ ಎಂಡು, ಸನ್ರೂಫ್ ಇದೆ, ಆ್ಯಂಡ್ ಆಟೋಮೆಟಿಕ್ ಪೆಟ್ರೋಲ್ ಗಾಡಿ. ನನ್ನ ಫೇವ್ರೆಟ್ ಬ್ಲಡ್ ರೆಡ್ ಕಲರ್. ನನ್ನ ಫೇವ್ರೆಟ್ ಕಲರ್ ರೆಡ್ ಕಲರ್. ಸೊ ಇದು ನನ್ನ ಡ್ರೀಮ್ ಆಗಿತ್ತು. ನಾನು ಈ ಒಂದು ಕಿಯಾ ಕಾರ್ ತೊಗೋಬೇಕು ಅಂತ ನನ್ನ ಡ್ರೀಮ್ ಆಗಿತ್ತು ಗೈಸ್. ತುಂಬ 5 ವರ್ಷಗಳ ಹಿಂದೆಯಿಂದನೂ ನನಗೆ ಕಾರ್ ತೊಗೋಬೇಕು ಅಂತ ಆಸೆ ಪಡ್ತಾನೆ ಇದ್ದೆ. ಹಾಗಾಗಿ ಕಾರ್ ತೊಗೊಳಕ್ಕಾಗಿಲ್ಲ ಅಲ್ವಾ. ಹಾಗಾಗಿ ನಮ್ಮನೇಲಿರುವಂತಹ ಒಂದು ಡಾಗಿಗೆ ನಾನು ಕಿಯಾ ಅಂತಲೇ ಹೆಸರಿಟ್ಟೆ. ನಾನು ಆ ಕಾರ್ ತೊಗೊಳಕ್ಕಾಗಿಲ್ಲಲ್ಲ, ಅಟ್ಲೀಸ್ಟ್ ಕಿಯಾಗಾದರೆ ಹೆಸರಿಡೋಣ, ಅದು ಅವಾಗವಾಗ ನನಗೆ ನೆನಪು ಮಾಡ್ತಾ ಇರುತ್ತೆ ಅಂತ ಹೇಳಿ ನಾನು ನಮ್ಮ ಡಾಗಿಗೆ ಕಿಯಾ ಅಂತ ಹೆಸರಿಟ್ಟೋಳು. ಐ ಡೋಂಟ್ ನೋ ವೈ ನನಗೆ ಯಾಕೆ ಕಿಯಾ ಕಾರ್ ಇಷ್ಟ ಆಯಿತು ಅಂತ ಹೇಳಿ. ಇನ್ನೂ ಬೇಜಾನ್ ಚೆನ್ನಾಗಿರೋ 1000 ಕಾರ್ ಇರ್ಬೋದು ವರ್ಲ್ಡಲ್ಲಿ, ಬಟ್ ನನ್ನ ಮನಸ್ಸಿಗೆ ಫಸ್ಟ್ ಟೈಮ್ ನಾನು ತೊಗೊಂಡ್ರೆ ಈ ಕಾರ್ನೇ ತೊಗೊಬೇಕು, ಸೆಲ್ಟೋಸೇ ತೊಗೋಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದ್ದು ಇದೇ ಕಾರ್. ಸೊ 5 ವರ್ಷದಿಂದ ಡ್ರೀಮ್ ಇಟ್ಕೊಂಡು ನಾನು ಇದನ್ನೇ ತೊಗೊಂಡಿದ್ದು. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಅಕ್ಕ ಒಂದು ನಿಮಿಷ, ಈ ಕ್ವಶನ್ಸ್ ಬೇಡ. ಅಲ್ಲ, ಈ ಕಾರ್ನ ನೀನು ತೊಗೊಂಡಿದ್ಯಲ್ಲ, ದುಡ್ಡು ಎಲ್ಲಿಂದ ಬಂತು? ಇದನ್ನು ಒಬ್ಬರಲ್ಲ, ಇಬ್ಬರಲ್ಲ, 3-4 ಜನ ಕೇಳಿದ್ದಾರೆ. ಇದಕ್ಕೂ ಇನ್ನೂ ಕೆಟ್ಟದಾಗಿ ಕೇಳಿದ್ದಾರೆ, ಅದಕ್ಕೂ ಆನ್ಸರ್ ಮಾಡ್ತೀನಿ. ದುಡ್ಡು ಎಲ್ಲಿಂದ ಬಂತು? ನಾನು ಓಪನ್ ಆಗಿ ಮಾತಾಡ್ತೀನಿ, ನೋ ಫಿಲ್ಟರ್. ದುಡ್ಡು ಎಲ್ಲಿಂದ ಬಂತು? ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ, ಇವಾಗ ಏನು ಮಾಡ್ತಾ ಇದ್ದೀನಲ್ಲ ಅದನ್ನು ವಿಡಿಯೋ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಮಾಡ್ತೀನಿ, ಸಬ್ಸ್ಕ್ರಿಪ್ಷನ್ ಇದೆ ನಂದು, ಪ್ರಮೋಷನ್ಗಳು ಮಾಡ್ತೀನಿ, ಒಂದೊಂದು ಬ್ರ್ಯಾಂಡ್ಗೆ ನಾನು $1,00,000+ ಚಾರ್ಜ್ ಮಾಡ್ತೀನಿ. ಸೊ ನನ್ನ ಕೆಲಸ ಇದು. ಎಲ್ಲಿಂದ ದುಡ್ಡು ಬಂತು ಅಂದ್ರಲ್ವ, ನನ್ನ ಕೆಲಸ ಇದು. ನಾನು ತೊಗೊಂಡಿದ್ದೀನಿ ಕಾರು, ಆಯಿತಾ.
ಇಷ್ಟೇ. ಎಲ್ಲಿಂದ ದುಡ್ಡು ಬಂತು ನನಗೇನು, ನಾನೊಂದು ಒಂದು ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ, $1,00,000+ ಸ್ಯಾಲ್ರಿ ಬರುತ್ತೆ. ಇನ್ನೇನು ಹೇಳಲಿ ನಾನು ನಿಮಗೆ, ಇದಕ್ಕೇನಾದರೂ ಹೇಳಬೇಕಾ? ಇನ್ನು ಇದು ತುಂಬ ಸೈಲೆಂಟ್ ಆನ್ಸರ್. ಇನ್ನು ಮುಂದೆ ಕ್ವಶನ್ಸ್ ಇದೆ, ಅದಕ್ಕೆ ಇನ್ನು ಜಾಸ್ತಿ ಹಿಂಗಿರುತ್ತೆ, ಸ್ವಲ್ಪ ತಡ್ಕೊಳ್ಳಿ. ಅಮೌಂಟ್ ಎಷ್ಟಾಯಿತು ಅಕ್ಕ ಕಿಯಾ ಕಾರಿಗೆ? ಟೋಟಲ್ ಪ್ರೈಸ್ ಹೇಳಿ. ಆ್ಯಕ್ಚುಲಿ ಟೋಟಲ್ ಎಲ್ಲ ಸೇರಿ 25 ಸಮಥಿಂಗ್ ಅನಿಸುತ್ತೆ. ಆಕ್ಸೆಸರೀಸ್ ಎಲ್ಲ ಇನ್ನೂ ಜಾಸ್ತಿ, ಸ್ಟೆಪ್ಪರು ಮತ್ತು PPF ಅದೆಲ್ಲ ಮಾಡಿಸಿದ್ರೆ 30 ಲ್ಯಾಕ್ವರೆಗೂ. ಸೊ ಟೋಟಲ್ 25 ಲ್ಯಾಕ್ ಅಂತ ಅಂದ್ಕೊಳ್ಳೋಣ. ನಾನು ಡೌನ್ ಪೇಮೆಂಟ್ ಮಾಡಿದ್ದು 5 ಲ್ಯಾಕ್. ಡೌನ್ ಪೇಮೆಂಟ್ ಮಾಡಿದ್ದು 5 ಲ್ಯಾಕ್. ಇನ್ನು ಮಿಕ್ಕಿದ್ದೆಲ್ಲ ಲೋನಲ್ಲಿದೆ ಗೈಸ್. ಅಂದರೆ ನನಗೆ ಇಷ್ಟ ತಗೋಬೇಕು ಅಂತಿದ್ದಲ್ಲ, ಹಾಗಾಗಿ ಫೈನಲಿ ತಗೊಂಬಿಟ್ಟೆ ಅಷ್ಟೇ. ಅದೊಂದಾಯಿತು. ನೆಕ್ಸ್ಟ್ ಕ್ವಶನ್ಸ್ ಕೇಳೋಣ, ಬೇಗ ಆನ್ಸರ್ ಮಾಡೋಣ. ಯಾಕೆ ಅಂದರೆ ಜಾಸ್ತಿ ಆನ್ಸರ್ ಮಾಡುವಂಥದ್ದು ಕ್ವಶನ್ಸ್ಗಳು ತುಂಬ ಕೇಳಿದ್ದಾರೆ ಅಣ್ಣಂದಿರು. ಇಲ್ಲಿ ಜಾಸ್ತಿ ಕ್ವಶನ್ಸು ಎರಡೇ ಬಂದಿರೋದು. ಯಾವುದು ಕಾರ್ ಯಾವುದು, ಅಮೌಂಟ್ ಎಷ್ಟಾಯಿತು, ಪ್ಲಸ್ ದುಡ್ಡು ಹೆಂಗೆ ಸಂಪಾದನೆ ಮಾಡ್ತೀಯಾ ಹಂಗೆ ಅಂತ ಕೇಳೋಣ. ಒಬ್ಬ ಗಾಂಡು ನನ್ನ ಮಗ ಕೇಳಿರೋದೇನು ಗೊತ್ತಾ, ಪಾಪ ರಾತ್ರಿ ಎಲ್ಲ ಬೆವರು ಸುರಿಸಿ ಈ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನೀನು ಕಾರ್ ತೊಗೊಂಡಿದ್ಯಾ ಅಲ್ವಾ ಅಂತ. ಗೈಸ್, ಇದ್ರ ಅರ್ಥ ನಿಮಗೆ ಗೊತ್ತಾಯ್ತಾ? ರಾತ್ರಿ ಎಲ್ಲ ಬೆವರು ಸುರಿಸಿ ಆ ಒಂದು ಕೆಲಸದಿಂದ ಸಂಪಾದನೆ ಮಾಡಿ ನಾನು ಈ ಕಾರ್ ತೊಗೊಂಡಿದ್ದೀನಿ ಅಂತ ಈ ಗಂಡು ನನ್ನ ಮಗ ಹೇಳಿರೋದು. ಇವನಿಗೆ ಗಾಂಡು ಅಂದ್ರೂ ಸಾಕಾಗಲ್ಲ, ಶೆಡೆ ಅಂದ್ರೂ ಸಾಕಾಗಲ್ಲ ಇವನಿಗೆ. ಬೇರೆ ಏನೋ ಒಂದು ಅಲ್ಲ. ನಾನು ಫಸ್ಟು ಇವನಿಗೆ ಬಯೋ ಪ್ರೋಗ್ರಾಮ್ ನೆಕ್ಸ್ಟ್ ಇಟ್ಕೊಳ್ಳೋಣ. ಇವಾಗ ಮ್ಯಾಟ್ರಿಗೆ ಬರೋಣ. ಒಂದು ಹುಡುಗಿ ಏನೋ ಒಂದು ತೊಗೊತಾ ಇದ್ದಾಳೆ ಅಂತ ಅಂದರೆ ನಿಮ್ಮ ಮೈಂಡಲ್ಲಿ ಫಿಕ್ಸ್, ಅವರು ಇನ್ನೊಬ್ರ ಜೊತೆ ಮಲಗಿಬಿಟ್ಟೆ ತೊಗೊತಾ ಇದ್ದಾರೆ. ಐ ಡೋಂಟ್ ನೋ ವೈ ಪೀಪಲ್ ಆರ್ ಥಿಂಕಿಂಗ್ ಲೈಕ್ ದಟ್. ಅರೆ ಯಾರ್, ಅದೇ ಪ್ಲೇಸಲ್ಲಿ ಒಂದು ಹುಡುಗ ಇದ್ದಾನೆ ಅಂತ ಅಂದರೆ, ಒಂದು ಹುಡುಗ ವ್ಲಾಗ್ ಮಾಡ್ತಿದ್ದಾನೆ. ಎಕ್ಸಾಂಪಲ್, ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಇವನು ಮಾಡ್ತಾ ಇದ್ದಾನೆ. ನಾನು ಅದೇ ರೀಲ್ಸ್ ಮಾಡ್ತಿದ್ದೀನಿ, ಇವನು ಅದೇ ರೀಲ್ಸ್ ಮಾಡ್ತಿದ್ದಾನೆ. ಹುಡುಗಂದು ಅದೇ ಪ್ಲಾಟ್ಫಾರ್ಮ್, ಹುಡುಗಿದು ಅದೇ ಪ್ಲಾಟ್ಫಾರ್ಮ್. ಆದರೆ ಹುಡುಗಿ ಏನಾದರೂ ಮನೆ ಕಟ್ಸಿದ್ಲು, ಕಾರ್ ತಗೊಂಡ್ಲು, ಚಿನ್ನ ತಗೊಂಡ್ಲು ಅಂತಂದರೆ ಅವಳು ಇನ್ನೊಬ್ರ ಹತ್ರ ಹೋಗಿ ಮಲಗಿ ದುಡ್ಡನ್ನ ಸಂಪಾದನೆ ಮಾಡಿದ್ದಾಳೆ ಅಂತ ಗಂಡಸ್ರದು ಅಭಿಪ್ರಾಯ. ಅದೇ ಒಂದು ಹುಡುಗ ಮನೆ ತಗೊಂಡ, ಕಾರ್ ತಗೊಂಡ, ಮನೆಯವ್ರಿಗೆ ಚಿನ್ನ ಕೊಡಿಸ್ದ, ಇನ್ನೊಬ್ಳನ್ನ ಮಾಡ್ಕೊಂಡ, ಇನ್ನೊಬ್ಳನ್ನ ಹೋದ ಅಂತಂದರೆ ಅವನು ದುಡ್ದೇ ತಗೊಂಡಿರೋದು. ಅವ್ನು 3rd ಕ್ಲಾಸ್ ಕೆಲಸ ಮಾಡಿದ್ರು ಅವನು ದುಡ್ದೇ ತಗೊಂಡಿರೋದು. ಅದು ಬಂದ್ಬಿಟ್ಟಿದೆ ನಮ್ಮ ಸಮಾಜನೇ ಹಂಗೆ ರೀ, ನಮ್ಮ ಜನಗಳೇ ಹಾಗೆ ಮಾತಾಡೋದು. ಒಂದು ಹುಡುಗ ಎಲ್ಲಿಂದ ದುಡ್ಡು ತರಲಿ, ಏನಾದರೂ ಮಾಡಲಿ, ಅವನು ಒಳ್ಳೆ ರೀತಿಯಲ್ಲೇ ಬಂದಿದ್ದಾನೆ. ಒಂದು ಹುಡುಗಿ ಮನೆ ಕಟ್ಸ್ಲಿ, ಒಂದು ಕಾರ್ ತಗೊಳ್ಳಿ, ಇನ್ನೊಂದು ಮಾಡಲಿ, ಅವಳು ಒಳ್ಳೆ ರೀತಿಯಲ್ಲಿ ತಗೊಂಡಿಲ್ಲ. ಅವಳು ಇನ್ನೊಬ್ರ ಹತ್ರ ಮಲ್ಗೆ ತಗೊಂಡಿರೋದು. ಐನೋ ಈ ಚಪ್ಪರ್ಗಳೆಲ್ಲ ಹಿಂಗೆ ಮಾತಾಡೋದು ಅಂತ ನನಗೆ ಗೊತ್ತಾಯಿತು. ನಾನು ಏನಕ್ಕೆ ನಿಮ್ಗೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅರ್ಥ ಆಗ್ಬೇಕು ನಿಮಗೆ. ನೀವು ಯಾವ ಜನಗಳು ಇಷ್ಟು ಅಸಹ್ಯವಾಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಹುಡುಗಿರಂದ್ರೇ ಒಂಥರ, ಹುಡುಗರಂದ್ರೇ ಒಂಥರ. ಇನ್ನೊಂದು ಹೇಳ್ಬೇಕು, ಇದಕ್ಕೆ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ನಾನು ಇಲ್ಲಿ ಯಾರು ನೇಮ್ ಹೇಳಲ್ಲ, ನಿಮ್ಗೆ ಅರ್ಥ ಆಗುತ್ತೆ. ಯಾರ ಹೆಸರು ತಗೊಳ್ಳಲ್ಲ. ಆ್ಯಂಡ್ ನನಗೆ ಯಾರ ಅವಶ್ಯಕತೆಯೂ ಇಲ್ಲ, ನಂಗೆ ಯಾರಿಂದನೇ ಬೇಕಾಗಿಲ್ಲ. ಸೊ ಕಾಲ್ಡ್ ನಿಮ್ಮ ಫೇವ್ರೆಟ್ ಇನ್ಫ್ಲುಯೆನ್ಸು ಕ್ರಿಯೇಟರ್, ನೀವು ಕರೆಯೋದು ಇನ್ಫ್ಲುಯೆನ್ಸು, ಕ್ರಿಯೇಟರ್, ಇನ್ಸ್ಪಿರೇಷನ್. ಎಕ್ಸಾಂಪಲ್, ಈಗ ಆಗಿರೋದು ನಾನು ಮಾತಾಡ್ತಿದ್ದೀನಿ, ಜನಗಳಿಗೆ ಅರ್ಥ ಮಾಡ್ಸೋಕ್ಕೆ. ಒಂದು ಹುಡುಗಿ, ಒಂದು ಫ್ಯಾಮಿಲಿ, 3 ಜನ ಹುಡುಗಿ, 2 ಹುಡುಗಿರಿ, 2 ಹುಡುಗಿ, ಒಬ್ಬ ಹುಡುಗ ಅಂದ್ಕೊಳ್ಳಿ. ಯೂಟ್ಯೂಬ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಅದೇ ದುಡ್ಡಲ್ಲಿ ಮದುವೆ ಮಾಡ್ಕೊತಾರೆ, ಕಾರ್ ತೊಗೊತಾರೆ, ಮನೆ ತೊಗೊತಾರೆ, ಕೆಲಸ ಮಾಡ್ತಾರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಜನಗಳು. ಅಲ್ಲ, ಇವರಿಂದ ಏನು ಯೂಸ್ ಇಲ್ಲ. ನಮ್ಮ ದುಡ್ಡಲ್ಲಿ ಬದುಕ್ತಿದ್ದಾರೆ, ತೋರಿಸ್ತಾ ಇದ್ದಾರೆ, ಹಾಗೆ ಹಿಂಗೆ ಅಂತ ಅನ್ನೋರು ನೀವುಗಳು. ಅದೇ ಇನ್ನೊಂದು ಹುಡುಗ ಅದೇ ಫ್ಯಾಮಿಲಿ ಜೊತೆನೇ ಬೇಡ್ದವರು ಕೆಲಸಗಳು ಮಾಡಿಕೊಂಡು, ಪದೇ ಪ್ರ್ಯಾಂಕ್ ಮಾಡಿಕೊಂಡು ಎಲ್ಲರಿಗೂ ಯಾಮಾರಿಸ್ತಿರೋ ನನ್ನ ಮಕ್ಕಳ ಬಗ್ಗೆ ನೀವು ಯಾಕೆ ಮಾತಾಡ್ತಿಲ್ಲ? ಅಂದರೆ ನಿಮ್ಮ ಪ್ರಕಾರ ಒಂದು ಹುಡುಗಿ ನಿಮ್ಮ ಕಣ್ಣು ಮುಂದೆನೇ ದುಡಿತಾ ಇದ್ದಾಳೆ ಫ್ಯಾಮಿಲಿ ಜೊತೆ ಅಂತಂದರೆ, ನಿಮಗೆ ಒಂದು ಹುಡುಗಿ
ಎಲ್ಲ ಬಿಸ್ನೆಸ್ ಮಾಡ್ತಿದ್ದಾಳೆ, ಒಂದು ಮನೆ ತೊಗೊತಿದ್ದಾಳೆ, ಮದುವೆ ಆಗ್ತಿದ್ದಾಳೆ, ಮದುವೆ ಬಗ್ಗೆ ಸಾಕಷ್ಟು ರೀಲ್ಸ್ ಮಾಡ್ತಿದ್ದಾಳೆ ಅಂತ ಅಂದರೆ ನಿಮಗೆ ತಿಕ್ಕ ಉರಿ, ನಿಮಗೆ ಗಂಡಸರುಗಳಿಗೆ ತಡ್ಕೊಳಕ್ಕಾಗಲ್ಲ ಬ್ಯಾಡ್ ಕಾಮೆಂಟ್ಸ್. ಅದೇ ಒಬ್ಬ ಹುಡುಗ ನನ್ನ ಗರ್ಲ್ ಫ್ರೆಂಡ್ ಫೇಸ್ ಕ್ಲೋಸ್ ಮಾಡಿದೆ, ರಿವೀಲ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂದರೆ ನಿಮಗೆ ಓಕೆ. ನಾನು ಫಸ್ಟೇ ಹೇಳಿದ್ದೀನಿ, ನಾನು ಯಾರ ಪರನೂ ಮಾತಾಡ್ತಿಲ್ಲ, ಯಾರಿಗೂ ಕೀಳಾಗಿ ಮಾತಾಡ್ತಿಲ್ಲ, ನಾನು ಓಪನ್ ಆಗಿ ಮಾತಾಡ್ತಿದ್ದೀನಿ. ಅಂದರೆ ನೀವು ಒಂದು ಗಂಡಸರಿಗೆ ಎಷ್ಟು ವ್ಯಾಲ್ಯೂ ಮಾಡ್ತಾ ಇದ್ದೀರಾ, ಒಂದು ಹೆಣ್ಣಿಗೆ ಎಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ಅಂತ ಎಷ್ಟು ಎವಿಡೆಂಟಾಗಿ ಕಾಣ್ತಿದೆ ಗುರು. ಎಲ್ಲರೂ ಮಾಡ್ತಿರೋದು ಒಂದೇ ಕೆಲಸ, ಬಟ್ ಗಂಡಸ್ರಿಗೆ ಮಾತ್ರ ನೀವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ, ಹೆಣ್ಮಕ್ಳಿಗೆ ಮಾತ್ರ ಇಲ್ಲ ಇವಳು ಡಗರ್, ಇವಳು ಇನ್ನೊಬ್ಬನ ಜೊತೆ ಮಲ್ಗೆನೆ ಸಂಪಾದನೆ ಮಾಡಿರೋದು ಅಂತ ಹೇಳ್ತಾರೋ ಬೋಳಿ ಮಕ್ಕಳು ನೀವುಗಳು. ಯಾಕೆ ಹಾಂ? ಇಲ್ಲಿ ಏನಾಗ್ತಿದೆ ಅಂತ ನಂಗೆ ನಿಜ ಗೊತ್ತಾಗ್ತಿಲ್ಲ. ಇನ್ಯಾವನು ಯಾವಳ ಜೊತೆನೂ ರೀಲ್ ಮಾಡ್ತಾನೆ, ಬಟ್ ಅವನು ಒಬ್ಬ ಇನ್ಫ್ಲೂಯೆನ್ಸರ್ ಆಗಿರ್ತಾನೆ, ಅವ್ನು 1000 ಹುಡುಗಿರ ಜೊತೆ ಮಾಡಿದ್ರು ನೋ ಬ್ಯಾಡ್ ಕಾಮೆಂಟ್ಸ್, ಏನಿಲ್ಲ. ಓ ರೆಸ್ಪೆಕ್ಟ್ ಹಿಮ್, ಅವ್ರ ಹೆಸ್ರು ಹಾಕ್ಬಿಡೋದು ರೆಸ್ಪೆಕ್ಟ್ ಡ್ಯಾಶ್ 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 ಡ್ಯಾಶ್. ಅದೇ ಒಂದು ಹುಡುಗನ ಜೊತೆ ವಿಡಿಯೋ ಮಾಡಲಿ, ಅಯ್ಯೋ ಡ್ಯಾಶ್ ಡ್ಯಾಶ್ ಡ್ಯಾಶ್. ವಾಯ್ ನೀವು ಇನ್ನು ಎಲ್ಲಿದ್ದೀರಾ ನೀವುಗಳು? ಐ ಥಿಂಕ್ ಇದನ್ನ ಎಲ್ಲ ಹುಡುಗಿರು ಮನ್ಸು ಬಿಚ್ಚಿ ಹೇಳ್ಕೊಬೇಕು ಅಂತ ಅನಿಸಿರುತ್ತೆ, ಬಟ್ ಅವ್ರು ಹೇಳಿರಲ್ಲ. ಬಿಕಾಸ್ ದೇ ಡೋಂಟ್ ವಾಂಟ್ ನೆಗೆಟಿವ್. ಅದು ಮಾಡಿದ್ರೆ ಅವರಿಗೆ ನೆಗೆಟಿವ್ ಬಂದ್ಬಿಡುತ್ತೆ ಅಂತ ಅವ್ರ ಮೈಂಡಲ್ಲಿ ಇರುತ್ತೆ. ಸೊ ದೇ ಡೋಂಟ್ ವಾಂಟ್ ದಟ್. ನನಗೆ ಐ ಡೋಂಟ್ ಕೇರ್. ನನ್ನ ಮನಸ್ಥಿತಿ ಹೇಗಿದೆ, ನಾನು ಹೇಗಿದ್ದೀನಿ, ನಾನು ಹೇಗೆ ಬದುಕ್ತಾ ಇದ್ದೀನಿ, ಐ ನೋ, ನನಗೆ ಗೊತ್ತು. ಸೊ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ತುಂಬ ಇದೆ. ಯಾಕೆಂದರೆ ಅರ್ಥ ಮಾಡಿಸ್ಬೇಕಲ್ವ ನಾನು. ನನ್ನ ಬಗ್ಗೆ ಈಗ ನೀವು ತಪ್ಪು ತಿಳ್ಕೊಳ್ತಿದ್ದೀರ ಅಂದರೆ ನಾನು ಅರ್ಥ ಮಾಡಿಸ್ಲೇಬೇಕು, ನಾನು ಬಿಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಕೇಳೋಣ. ಅಂದರೆ ಬ್ಯಾಡ್ ಕ್ವಶನ್ಸೇ ಬಂದಿಲ್ಲ, ಒಳ್ಳೊಳ್ಳೆ ಗುಡ್ ಕ್ವಶನ್ಸು ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್, ಯು ವಿಲ್ ಗೆಟ್ ಮೋರ್ ಸಕ್ಸಸ್ ಇನ್ ಯುವರ್ ಫ್ಯೂಚರ್ ಲೈಫ್. ಐ ವಿಲ್ ಬ್ಲೆಸ್ ಯುವರ್ ಆಲ್ ಡ್ರೀಮ್ಸ್ ಕಮ್ ಟ್ರೂ ಅಂತ ಅವರೇ ಮಾಡಿದ್ದಾರೆ. ಅವರೇ ಇನ್ನೊಂದು ಮಾಡಿದ್ದಾರೆ, ಡೋಂಟ್ ಥಿಂಕ್ ಅಬೌಟ್ ನೆಗೆಟಿವ್ ಕಮೆಂಟ್ಸ್, ಯು ಆರ್ ನಾಟ್ ಡಿಪೆಂಡೆಂಟ್ ಅದರ್ಸ್, ಯು ಆರ್ ಗೋಯಿಂಗ್ ಇನ್ ಯುವರ್ ಓನ್ ವೇ. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಕವಿತಾ ಸ್ನೇಹ ಅವರು ಇದನ್ನ ಕೇಳಿರುವಂತಹದ್ದು. ಐ ಆಮ್ ಸೋ ಹ್ಯಾಪಿ. ಈ ಥರ ಒಂದು ಕಮೆಂಟ್ಸ್ನ ನೋಡಿದಾಗ ಕೆಲವೊಂದಿಷ್ಟು ಕಮೆಂಟ್ಸು ಓದ್ತಾ ಇರ್ತೀನಿ, ಕ್ವಶನ್ಸ್ನು ಕೇಳ್ತಿರ್ತೀನಿ. ಓಕೆನಾ? ತುಂಬ ಖುಷಿಯಾಗುತ್ತೆ ಗೈಸ್. ಥ್ಯಾಂಕ್ಸ್ ಅ ಲಾಟ್. Congrats Akka, I'm so proud of you. You are the one of the best inspiration for everyone. Congrats, lots of love. Thank you, Seema. Thank you so much. ನನಗೆ ಲಿಟ್ರಲಿ ಗೈಸ್ ಹೆಂಗಾಗಿದೆ ಅಂದರೆ ತುಂಬ ಕೂಲಾಗಿರ್ತೀನಿ. ನೀವೇ ಬೇಕು ಅಂತ ಹುಡುಕೋದು. ಆ್ಯಂಡ್ ಇನ್ನೊಂದು ಹೇಳ್ಬೇಕು ನಾನು, ಇದು ಕ್ವಶನ್ಸ್ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಬರೋದು ಪೋಸ್ಟ್ಗಳಿಗೆ ಅಥವಾ ರೀಲ್ಸ್ಗಳಿಗೆ ಬರೋ ಕಮೆಂಟ್ಸು. ಆಯಿತಾ? ನೀವು ಬೇಕಿರೋ ಹೋಗಿ ಚೆಕ್ ಮಾಡಿಕೊಡಿ. ನಾವು ಯಾವುದಾದ್ರೂ ಈಗ ಟ್ರಿಪ್ಗೆ ಹೋಗಿರ್ತೀವಿ, ಆ ಟ್ರಿಪ್ಗೆ ಹೋಗಿದ್ದಾಗ ಒಳ್ಳೊಳ್ಳೆ ರೂಮ್ಸ್ ಮಾಡ್ಕೊಂಡಿರ್ತೀವಲ್ಲ ನಾವು ಇರೋಕ್ಕೆ, ಸ್ಟೇ ಆಗಿರೋಕ್ಕೆ, ಅಥವಾ ಏನೋ ಕೊಲಾಬ್ರೇಷನ್ಸ್ಗೆ ಹೋಗಿರ್ತೀವಿ, ಪ್ರಮೋಷನ್ಗೆ ಹೋಗಿರ್ತೀವಿ, ಅಲ್ಲಿ ಒಂದು ರೂಮ್ ಮಾಡ್ಕೊಂಡಿರ್ತೀವಲ್ಲ, ಆ ರೂಮಲ್ಲಿ ಒಂದು ಫೋಟೋ ಹಾಕಿದ್ರೆ ಸಾಕು ಗುರು. ಒಬ್ಬ ಯಾರೋ ಗಾಂಡು ಶಡೆನೋ ಯಾವ ನನ್ನ ಮಗ ಇರ್ತಾನಲ್ಲ, ಅವನು ಕಮೆಂಟ್ ಮಾಡ್ತಾನೆ, ಓಯೋ ಇರಬೇಕಿದು, ಓಯೋ ಯಾವನ ಜೊತೆನೋ ಹೋಗಿದ್ದಾಳೆ. ನಾನಿದನ್ನ ನನ್ನ ಪೋಸ್ಟಲ್ಲಿ ನೋಡಿದ್ದೀನಿ. ಪ್ಲಸ್ ನಾನು ಹೇಳಲ್ವ, ನನಗೆ ಯಾವ ಹುಡುಗಿರ್ನೂ ಹೇಟ್ ಮಾಡಲ್ಲ, ನನಗೆ ಯಾರನ್ನೂ ಹೇಟ್ ಮಾಡಲ್ಲ, ನನಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ತೀನಿ. ಬಟ್ ನನಗೆ ಈ ಥರ ನನಗೆ
ವರ್ಷ ಕಾವೇರಿ ಅವರು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ತಾರಲ್ಲ, ಅದು ಮೇಕಪ್ದು ಅದು ಇದು ಏನೇನೇನೋ ವೀಡಿಯೋಸು. ಸೊ ನಾನು ಅವ್ರದ್ದು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ಅವ್ರದ್ದು ಪೋಸ್ಟ್ಗೆಲ್ಲ ಆಲ್ಮೋಸ್ಟ್ ಲೈಕ್ ಮಾಡಿರ್ತೀನಿ. ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಬಟ್ ನಾನೇ ಅವರು ಫೋನ್ ಮಾಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ. ಅವ್ರದ್ದು ನಾನು ಸಿನ್ಸಿಯರಾಗಿ ಚೆಕ್ ಮಾಡ್ತೀನಿ ಪೋಸ್ಟ್ಗಳೆಲ್ಲ. ಆವಾಗ ಅವ್ರದ್ದು ಒಂದು ರೂಮಲ್ಲಿದ್ದಾಗ ಅವ್ರು ರಿಪ್ಲೈ ಕೂಡ ಮಾಡಿದ್ದಾರೆ ಯಾರಿಗೊಬ್ರಿಗೂ, ಯಾವನೊಬ್ಬ ಓಯೋ ರೂಮ್ ಅಂತ. ಅವಾಗ ಅವರ ಸರಿಯಾಗಿ ಮೆಸೇಜು ಕೂಡ ರಿಪ್ಲೈ ಮಾಡಿದ್ದಾರೆ. ನೀವು ಹೋಗ್ಬೇಕಾದ್ರೆ ಚೆಕ್ ಮಾಡ್ಬೋದು ಆ ಒಂದು ಕಮೆಂಟ್ಸ್ಗೆ. ಅಲ್ಲ, ಎಂಥ ಮನಸ್ಥಿತಿ, ಕೆಟ್ಟು ಮನಸ್ಸಿನ ಹುಳಾಗ ಬೇವರ್ಸಿಗಳು ನೀವು 3rd ಕ್ಲಾಸ್ ನನ್ನ ಮಕ್ಕಳು ಅಂತ ಅಂದರೆ, ಒಂದು ಚೆನ್ನಾಗಿರೋ ರೂಮಲ್ಲಿ ನೀನು ಫೋಟೋ ಹೊಡೆದು ಹಾಕ್ತೀಯ ಅಂದರೆ ಅದು ಓಯೋ ರೂಮ್ ಅಂತಲೇ ನೀನು ಹೆಂಗಪ್ಪ ಕನ್ಸಿಡರ್ ಮಾಡ್ತೀಯಾ? ನೀನು ಹೆಂಗೆ ಥಿಂಕ್ ಮಾಡ್ತೀಯಾ? ಅಲ್ಲ, ನಿನ್ನ ಮೆಂಟ್ಲು ನನ್ನ ಮಗನ, ನಿನ್ನ 3rd ಕ್ಲಾಸ್ ನನ್ನ ಮಗನ, ನಿನ್ನ ಸ್ಕ್ರೂ ಏನಾದ್ರು ಕಿತ್ತೋಗ್ಬಿಟ್ಟಿದ್ಯಾ? ಸ್ಕ್ರೂ ಕಳ್ಕೊಂಬಿಟ್ಟಿದ್ಯಾ? ಅಥವಾ ನಿಮ್ಮ ಫ್ಯಾಮಿಲಿಲಿ ನಿಂಗೆ ಬುದ್ಧಿ ಹೇಳ್ಕೊಟ್ಟಿರೋದೇ ಹಿಂಗ, ನೀನು ಮಾತಾಡೋದೇ ಹಿಂಗ? ಏನು ಹೆಣ್ಮಕ್ಳಿಗೆ ಗೌರವ ಕೊಡಿ, ಹೆಣ್ಮಕ್ಳು ಹಾಗೆ, ಹೆಣ್ಮಕ್ಳು ಹಿಂಗೆ, ನಮ್ಮ ಕನ್ನಡದವರು ಅಂತ ಚಪ್ಪಳೆ ಕೈ ಬಡಿತೀರ, ಚೆನ್ನಾಗಿ ಬಡಿತೀರ, ಕೈ ಚಪ್ಪಳೆ ಸಖತ್ತಾಗಿ ಬಡಿತೀರ ನೀವುಗಳು. ಅದೇ ಒಂದು ಹುಡುಗಿ ಅಚೀವ್ ಮಾಡಿದಾಗ, ಎಲ್ಲ ಒಂದು ಸಖತ್ತಾಗಿರೋ ಟ್ರಿಪ್ಪಿಗೆ ಹೋದಾಗ, ಒಂದು ರೂಮ್ಗೆ ಹೋದಾಗ, ನೀವು ಯಾಕೆ ಅದನ್ನು ಯಾವನ ಜೊತೆನೋ ಹೋಗಿದ್ದಾಳೆ, ಹುಡುಗಿರ ಕೈಲಿ ದುಡಿಯೋಕ್ಕಾಗಲ್ಲ, ಯಾವನ ಜೊತೆ ದುಡ್ಡಿರೋನ ಜೊತೆನೇ ಹೋಗಿದ್ದಾಳೆ, ದುಡ್ಡಿರೋನ ಜೊತೆನೇ ಮಲಗ್ತಾಳೆ. ಯಾಕೆ? ಏನಾಗಿದೆ ನಿಮ್ಮ ಬುದ್ಧಿಗೆ? ಏನಾಗಿದೆ? ಯಾಕೆ ನಿಮ್ಮ ಅಕ್ಕಪಕ್ಕ ಇರೋರೆಲ್ಲ ಅದೇ ಥರ ಕೆಲಸ ಮಾಡ್ತಾರೆ ಅಂದರೆ ಚೆನ್ನಾಗಿರೋ ಎಲ್ಲ ಹುಡುಗಿರು ಇದೇ ಥರ ಕೆಲಸ ಮಾಡ್ತಾರೆ ಅಂತ ನಿಮ್ಮ ಮೈಂಡ್ ಸೆಟ್ಟಾ? ಏನೋಪ್ಪ, ನನಗೆ ಈ ಥರ ಕಾಮೆಂಟ್ಸ್ ನೋಡಿದಾಗ ಅನ್ಸುತ್ತೆ, ಮೋಸ್ಟ್ಲಿ ಇವ್ರು ಅಕ್ಕಪಕ್ಕದವರು, ಇವ್ರ ಅಮ್ಮ, ಅಕ್ಕ, ಲವರ್ಸು ಅಂದರೆ ಕಮೆಂಟ್ ಮಾಡೋರ್ಗೆ ಹೇಳ್ತಾ ಇರೋದು. ಕಮೆಂಟ್ ಮಾಡ್ತಾರಲ್ಲ ಹಿಂಗೆ 3rd ಕ್ಲಾಸ್ ಥರ, ಇದು ಲಾಡ್ಜು, ಇದು ಓಯೋ, ಯಾವನ ಜೊತೆ ಮಲಗಿರ್ತೀಯ ಅಂತ ಅವ್ರಿಗೆ ಹೇಳೋದು. ಮೋಸ್ಟ್ಲಿ ಅವ್ರ ಅಮ್ಮ, ಅವ್ರ ಅಕ್ಕ, ಅವ್ರ ಗರ್ಲ್ಫ್ರೆಂಡ್ಸು, ಅವ್ರ ರಿಲೇಷನ್ಸು ಅವರೆಲ್ಲ ಇದೇ ಥರ ಕೆಲಸ ಮಾಡ್ತಾರೆ ಅನ್ಸುತ್ತೆ. ಅಂದರೆ ದುಡ್ಡು ಬೇಕಂದ್ರೆ ಯಾವನ ಜೊತೆ ಹೋಗಿ ಮಲ್ಕೊಂಬರ್ತಾರೆ ಅನ್ಸುತ್ತೆ. ಅದಕ್ಕೋಸ್ಕರ ಇವರು ಬೇರೆಯವ್ರಿಗೂ ಅದೇ ಥರ ಕಮೆಂಟ್ಸ್ ಮಾಡೋದು. ನಿಮ್ಗೆ ಅರ್ಥ ಆಯ್ತಾ? ಈಗ ಅರ್ಥ ಆಯ್ತು ನನಗೆ ಈಗ ಅರ್ಥ ಆಯಿತು. ಓಕೆ, ಮೋಸ್ಟ್ಲಿ ಅವ್ರ ಮೆಂಟಾಲಿಟಿ ಏನಕ್ಕೆ ಹಂಗೆ ಅಂದರೆ, ಅವರಪ್ಪ, ಅವ್ರ ಅಮ್ಮ, ಅವ್ರ ಅಕ್ಕ, ಅವ್ರ ತಂಗಿ, ಅವ್ರ ಲವ್ವರು, ಅವ್ರ ಸಂಬಂಧ ಎಲ್ಲ ಅದೇ ಥರ ಕೆಲಸ ಮಾಡ್ತಾರೆ ಅಂತ ಅಂದಮೇಲೆ ಅವನು ಅದೇ ಥರ ಕೆಲಸ ಮಾಡ್ತಾನೆ, ಅವ್ರ ಸುತ್ತಮುತ್ತಲೂ ಅದೇ ಥರ ಕೆಲಸ ಮಾಡ್ತಾನೆ. ಅದಕ್ಕೆ ಬೇರೆಯವ್ರನ್ನೂ ನೀನು ಅದೇ ಥರನೇ ಬದುಕ್ತಿದ್ಯಾ ಅಂತ ಹೇಳ್ಬೋದು. ಹೋಗ್ಲಿ ಬಿಡಿ ದೇವಿ ನನ್ನ ಮಗನೇ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ, ಆಮೇಲೆ ಕಮೆಂಟ್ ನೋಡೋಣ ಏನಂತಕ್ಕಿನ. ಏನು ಗೊತ್ತಾ, ಇನ್ನೊಂದು ಇದು ನಾನು ನಿಮಗೆ ಹೇಳಲೇಬೇಕು. ಏನಕ್ಕೆ ಅಂತ ಅಂದರೆ, ಎಷ್ಟು ಇದರಿಂದ ಬೇಜಾರಾಯ್ತು ನನಗೆ ಅಂದರೆ, ನಾನು ರೀಸೆಂಟಾಗಿ ಮಾಲ್ಡೀವ್ಸ್ಗೆ ಹೋಗಿದ್ದು ಬಂದೆ ಅಲ್ಲ ನಾನು. ಸೊ ಅಕ್ಕ ಮಾಲ್ಡೀವ್ಸ್ಗೆ ಹೋಗಿದ್ದು ಬಂದಿದ್ದಕ್ಕೆ ಅಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗಿದೆ, ಅದಕ್ಕೆ ಬಂದು ಕಾರ್ ತೊಗೊಂಡಿದ್ದಾಳೆ ಅಂತ ಹೇಳ್ತಾ ಇರೋದಲ್ವಾ. ಓಕೆ, ಇದಕ್ಕೆ ನಾನು ಕರೆಕ್ಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳೆ ಬೋಳಿ ಮಕ್ಕಳ. ಮಾಲ್ಡೀವ್ಸ್ಗೆ ಹೋಗಿ 1 ವಾರ ಇದ್ದು ಬಂದು ಸಂಪಾದನೆ ಮಾಡಿದ್ದಾಳೆ ಅಂತ ಅಂದರೆ, ನಾನು ಫಸ್ಟ್ ಆಫ್ ಆಲ್ ಯಾರ ಜೊತೆ ಹೋಗಿದ್ದೆ? ಟೂರ್ ಆ್ಯಂಡ್ ಟ್ರಾವೆಲ್ ಜೊತೆ ಹೋಗಿದ್ದೆ. ಓಕೆನಾ? ನನ್ನ ಬೆಳಿಗ್ಗೆ ಎದ್ದೆ ಸಂಜೆವರೆಗೂ ವ್ಲಾಗ್ ಮಾಡ್ತಾಯಿದ್ದೆ. ನಾನು ಈ ಒಂದು ಕೆಲಸ ಮಾಡೇ ಸಂಪಾದನೆ ಮಾಡ್ತಿದ್ದೀವಿ ಅಂತ ಅಂದಮೇಲೆ ನನಗೆ 5 ವರ್ಷ ಬೇಕಿತ್ತಾ ಒಂದು ಕಾರ್ ತೊಗೊಳಕ್ಕೆ? ಯಾವನ ಜೊತೆನೋ ಹೋಗಿ ಮಲ್ಗಿ ಕಾರ್ ತೊಗೊಬೇಕು ಅಂದಿದ್ರೆ ನನಗೆ 5 ವರ್ಷ ಬೇಕಿತ್ತಾ? ಜಸ್ಟ್ 1 ಮಂತ್. ನಾನು ಅಂತ 3rd ಕ್ಲಾಸ್ ಕೆಲಸ ಮಾಡಲ್ಲ, ಅಂತೂ ದುಡ್ಡು ನನಗೆ ಅವಶ್ಯಕತೆ ಇಲ್ಲ. ನಾನೇ ಲಕ್ಷ ದುಡಿತೀನಿ ತಿಂಗಳ. ಬೆಸ್ಟು ನೀವು ಏನು ಗೊತ್ತಾ, ಕೆಲವೊಂದ್ಸಲ ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದವ್ರ ಥರ ಇರಬೇಕಾಗುತ್ತೆ ನಾವುಗಳು. ಕಣ್ಮುಂದೆ ನಡೀತಾ ಇದ್ರು ನಮ್ಮ ಕಣ್ಮುಂದೆ ಅವ್ರು 3rd ಕ್ಲಾಸ್ ಕೆಲಸ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ನಮಗೆ ಬ್ಯಾಡ್ ಕಾಮೆಂಟ್ಸ್ ಹಾಕಿರ್ತಾರಲ್ಲ, ಅವ್ರಿಗೆ ಹೋಗ್ಬಿಟ್ಟು ವಾವ್ ಯು ಆರ್ ಎ ನ್ಯಾಷನಲ್ ಕ್ರಶ್, ಯು ಆರ್ ಎ ಹೀರೋಯಿನ್,
ಯು ಆರ್ ದ ಬೆಸ್ಟ್, ಯು ಆರ್ ದ ಕ್ಯೂಟ್, ಯು ಆರ್ ದ ಸ್ವೀಟ್ಸ್, ಹಂಗೆ ಹಿಂಗೆ ಆಗ್ತಿರ್ತಾರಲ್ಲ, ಮಾತಾಡೋಕ್ಕಾಗಲ್ಲ. ನಾನು ಒಂದೇ ನಮ್ಮದು, ಐ ಬಿಲೀವ್ ಇನ್ ಕರ್ಮ. ಕರ್ಮ ಏನು ಮಾಡುತ್ತೆ ಹೇಳಿ, ಸರಿಯಾಗಿ ಎಕ್ಕಡ ತಗೊಂಡು ಬಾರಿಸುತ್ತೆ ನಿಮ್ಗಳಿಗೆ. ನಾನು ಅದಕ್ಕೆ ನಾನು ಮಾತಾಡೋರನ್ನ ಮಾತಾಡೋಕೆ ಬಿಟ್ಟು ದೇವ್ರಾಗ್ಬಿಡ್ತೀನಿ. ನಾನು ತಲೆ ಕೆಡ್ಸ್ಕೊಡಲ್ಲ. ಬಟ್ ಒಂದು ಕಷ್ಟಪಟ್ಟು 5 ವರ್ಷದಿಂದ 5 ಲಕ್ಷ ಡೌನ್ ಪೇಮೆಂಟ್ ಮಾಡೋಕ್ಕೆ ನನಗೆ ಆ ಥರ ಕೆಲಸ ಮಾಡಿದರೆ 1 ತಿಂಗ್ಳಿಗೆ ಸಾಕಾಗ್ತಿತ್ತು. ಬಟ್ 5 ವರ್ಷದಿಂದ ಬೇಕಿತ್ತ ನಾನು ಆ ಕಾರ್ ತೊಗೋಬೇಕು ಅಂತ. ಮನೆ ರೆಂಟ್ ಕಟ್ಟಬೇಕು, ಮನೇಲಿರೋ ಟಿ ವಿ, ಮನೇಲಿರೋ ಫ್ರಿಡ್ಜು, ಮನೇಲಿರೋ ವಾಷಿಂಗ್ ಮಿಷಿನ್, ಮನೇಲಿರೋ ಮೈಕ್ರೋ ಓವನ್, ಅದು ಇದು ಗೀಝರ್, ಹಾಳು ಮುಳ್ಳು, ಕಸ ಕಡ್ಡಿ, ನಂದು ಜಿಮ್ಮು, ನಂದು ಬಟ್ಟೆಗಳು, ನಮ್ಮ ಅಮ್ಮಂಗಷ್ಟು ಗೋಲ್ಡು, ನನ್ನ ಮಗ್ಳಿಗೆ ಹತ್ತು ಕೊಡಿಸ್ಬೇಕು, ನನ್ನ ಅಕ್ಕಂಗೆ ಕೊಡಿಸ್ಬೇಕು, ಮನೆಗೆ ತರಕಾರಿ ಐಟಮ್ಸು 1000 ಇರುತ್ತೆ ನಮ್ಗಳಿಗೆ, ಎಲ್ಲ ಇರುತ್ತೆ. ಅದ್ರ ಮಧ್ಯ ಇನ್ನು ಈ ಕಮಿಟ್ಮೆಂಟ್ಸ್, ಕಾರನ್ನು ತೊಗೊಂಡ್ಬಿಟ್ರೆ ಇದ್ರ ಕಮಿಟ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನಾನು ಕಾರ್ ತೊಗೊಂಡಿರಲಿಲ್ಲ. ಒಂದೊಂದೇ ತೀರ್ಸ್ಕೊಂಡು ಬರ್ತಾ ನನ್ನ ಡ್ರೀಮ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ನಾನು ಒಂದಷ್ಟು ಹಣನ ಕೂಡಿಟ್ಟು ನಾನು ಕಾರ್ ತೊಗೊಂಡಿದ್ದೆ. ಇಷ್ಟು ಕಷ್ಟಪಟ್ಟು ಕಾರ್ ತೊಗೊಂಡಿದ್ದದ್ದು, ಇಷ್ಟಪಟ್ಟು ತೊಗೊಂಡಿದ್ದದ್ದ 1 ಸೆಕೆಂಡಲ್ಲಿ ನೀವು ಯಾರ ಜನ ಮಲ್ಗು ಹೋಗಿ ಬಂದು ತಗೊಂಡು ಅಂತ ಹೇಳ್ತೀರಲ್ಲ, ನಿಮ್ಮ ಮನಸ್ಸು ಹೆಂಗೆ ಬರುತ್ತೆ, ಹುಡುಗಿರ ಬಗ್ಗೆ ನೀವು ಹೆಂಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಅದೇನು ನನಗೆ ಗೊತ್ತಿಲ್ಲ ಅಪ್ಪ. ನೀವು 3rd ಕ್ಲಾಸ್ ನನ್ನ ಮಕ್ಕಳ, ನಿಮ್ಮ ಎತ್ತವ್ರು 3rd ಕ್ಲಾಸಾ, ನಿಮಗೆ ಬುದ್ಧಿ ಕಲಿಸ್ತವ್ರು 3rd ಕ್ಲಾಸ್ಗಳ, ನನಗೆ ದೇವರಾಣೆ ಗೊತ್ತಿಲ್ಲ, ನಂಗೆ ಏನು ಹೇಳಬೇಕು ಅಂತಲೂ ಗೊತ್ತಿಲ್ಲ. ಅದೇ ಅಲ್ಲ, ಸೆಕೆಂಡ್ ಕ್ವಶನ್ಸು, ರಾತ್ರಿ ಎಲ್ಲ ಕೆಲಸ ಬೇವ್ರು ಸುರಿಸಿ ಕೆಲಸ ಮಾಡಿ ಆ ಒಂದು ಕೆಲಸದಿಂದ ದುಡ್ಡು ಸಂಪಾದನೆ ಮಾಡಿ ಕಾರ್ ತೊಗೊಂಡಿದ್ಯಾ ಅಂದಿದ್ದು ಒಂದು ಬೇಜಾರಾಯಿತು. ಆ್ಯಂಡ್ ಇನ್ನೊಂದು, ಮಾಲ್ಡೀವ್ಸಲ್ಲಿ ಯಾವನ್ನೋ ಅಂಕಲ್ ಜೊತೆ ಹೋಗಿ ಅಲ್ಲಿ ನೀನು ದುಡ್ಡು ಸಂಪಾದನೆ ಮಾಡಿ ಆ ದುಡ್ಡಲ್ಲಿ ಬಂದು ಕಾರ್ ತೊಗೊಂಡಿದ್ಯಾ ಅಂತ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ನಾನು ಒಂದೇ ಹೇಳ್ತೀನಿ, ಪ್ರೌಡ್ ಫೀಲಿಂದ ಹೇಳ್ತೀನಿ, 5 ವರ್ಷದಿಂದ ಅಲ್ಲ, ನಾನು ವಿಡಿಯೋ 6 ವರ್ಷದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. 6 ವರ್ಷದಿಂದನೂ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಬ್ಯಾಡ್ ಕಮೆಂಟ್ಸ್. ಐ ಡೋಂಟ್ ಕೇರ್, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಜಸ್ಟ್ ಮಿಡಲ್ ಫಿಂಗರ್, ದಟ್ಸ್ ಇಟ್. ನೀವು ಬ್ಯಾಡ್ ಕಮೆಂಟ್ಸ್ ಮಾಡ್ಕೊಂಡೇ ಇದ್ದೀರಾ, ಇಷ್ಟೇ ಡಿಫ್ರೆನ್ಸು. 6 ವರ್ಷದಿಂದ ನೀವು ಬ್ಯಾಡ್ ಕಮೆಂಟ್ಸ್ ಮಾಡ್ಕೊಂಡೇ ಇದ್ದೀರಾ, ನಾನು ಇಲ್ಲಿದ್ದೀನಿ ಇವಾಗ. ನೀವುಗಳು ಕೊಚ್ಚೆ, ನಾನು ಡೈರೆಕ್ಟ್ ನಿಮ್ಮನ್ನ ಕೊಚ್ಚೆ ಕಲ್ಲಾಕಲ್ಲ, ಯಾಕೆಂದರೆ ನನಗೆ ಆರ್ಬಿಡುತ್ತೆ. ನೀವು ನನಗೆ ಏನಾದರೂ ಕೊಚ್ಚೆನ ಮುಖಕ್ಕೆ ಆರಕ್ಕೆ ಅಂತ ಇಲ್ಲಿರ್ತೀನಲ್ಲ, ಇಲ್ಲಿಗೆ ಬಂದರೆ ನಾನು ಅಲ್ಲಿಂದ ನಿಮಗೆ ಜಸ್ಟ್ ನೀರು ಹಾಕ್ತೀನಿ ಡೈರೆಕ್ಟ್, ಹೀಗೆ ಬೈಗ್ಲ ಸರ್ರಿಗೆ ಅರ್ಥ ಆಗುತ್ತೆ. ಅವು ಆ ಐಡಿನ ಮೆನ್ಷನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ. ಯಾಕಂದರೆ ಅವ್ರ ಮನೇಲಿ ಇಂಥ ಏನಪ್ಪ 3rd ಕ್ಲಾಸ್ ಕೆಲಸ ಮಾಡಿದಾರ ಅಂತ ಹೇಳ್ಬಿಟ್ಟು ಚಪ್ಪಲಿ ತೊಗೊಂಡು ಹೊಡಿತಾರೆ ಅವ್ರ ಅಪ್ಪ ಅಮ್ಮ. ಸೊ ಹಾಗಾಗಿ ನಾನು ಇದು ಮಾಡಿಲ್ಲ. ತುಂಬ ಜನ ಕಂಗ್ರಾಸ್ ಹೇಳಿದ್ದೀರ ಗೈಸ್, ಸಿಕ್ಕಾಪಟ್ಟೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಎಷ್ಟು ನೀವು ನಂಗೆ ನಿಜವಾಗ್ಲೂ ನೀವು ನನಗೆ ಇನ್ಸ್ಪಿರೇಷನ್ಸೋನು. ಎಷ್ಟು ಟ್ರೋಲ್ ಮಾಡ್ತೀವಿ, ಎಷ್ಟು ನೆಗೆಟಿವ್ ಮಾತಾಡಿದ್ರು ನೀವು ನಿಮ್ಮ ಹಠ ಬಿಡದೆ ನಿಮ್ಮ ಡ್ರೀಮ್ನ ಇವತ್ತು ಸಕ್ಸಸ್ಫುಲ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಥರ ನಾವು ಬೆಳಿಬೇಕು ಹಾಗೆ ಹಿಂಗೆ ಅಂತೆಲ್ಲ ಹೇಳಿ ಐ ಆಮ್ ಸೋ ಹ್ಯಾಪಿ ಗೈಸ್. ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಸೋನು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇದೇ ಥರ ಇರಲಿ. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ನಿಮ್ಮ ಕಾರ್ ತೋರಿಸಿ ಅಂತ. ಆದಷ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಕಾರಲ್ಲಿ ಏನೇನಿದೆ, ಆಪ್ಷನ್ಸ್ ಇದೆ, ಫೀಚರ್ಸ್ ಇದೆ, ನನ್ನ ಕಾರಿ ಇನ್ನೊಂದ್ಸಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಅರ್ಜೆಂಟಲ್ಲಿ ವಿಡಿಯೋ ಮಾಡಬೇಕಾಗಿರೋವಂಥದ್ದು. ಸೊ ದಟ್ಸ್ ವೈ ಈ ಒಂದು ವಿಡಿಯೋ ಮಾಡಿದ್ದೆ ಅಷ್ಟೇ. ಬಾಯ್. ಬೇಜಾರಾಗಿದ್ರೆ ತಿಕ್ಕ ಹುರ್ಕೊಂಡು ಸಾಯಿರಿ.